ಕೇರಳಂನಲ್ಲಿ ಗೆದ್ದರೂ ಸಂಕಷ್ಟಕ್ಕೆ ಸಿಲುಕಿದ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನಲ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಸಿಎಂ ಪಟ್ಟಕ್ಕಾಗಿ ಇದೀಗ ಮೂವರು ನಾಯಕರಿಂದ ಕಚ್ಚಾಟ ಶುರುವಾಗಿದೆ. ಘಟಾನುಘಟಿ ನಾಯಕರು ಈಗ ಸಿಎಂ ಪಟ್ಟಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ. ಕೇರಳಂನಲ್ಲಿ ಗೆದ್ರೂ ಕೂಡ ಕಾಂಗ್ರೆಸ್ಗೆ ಕಷ್ಟಕ್ಕೆ ಸಿಲುಕಿರುವಂತದ್ದು. ವೇಣುಗೋಪಾಲ್ ವರ್ಸಸ್ ಸತೀಶನ್ ವರ್ಸಸ್ ರಮೇಶ್. ಮಾಡೋದಿದ್ರೆ ಸಿಎಂ ಮಾಡಿ, ಸಚಿವ ಸ್ಥಾನ ನಂಗೆ ಬೇಡ ಅಂತಿದ್ದಾರೆ ಸತೀಶನ್. ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ. ಕೇರಳಂನಲ್ಲಿ ಈಗ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿದೆ. ಸಿಎಂ ಪಟ್ಟಕ್ಕಾಗಿ ಮೂವರು ಘಟಾನುಘಟಿ ನಾಯಕರು ಮುಂದೆ ಬಂದಿದ್ದಾರೆ. ವೇಣುಗೋಪಾಲ್ ವರ್ಸಸ್ ಸತೀಶನ್ ವರ್ಸಸ್ ರಮೇಶ್ ಚೆನ್ನಿತ್ತಲ್. ಮಾಡೋದಿದ್ರೆ ಸಿಎಂఏ ಮಾಡಿ ಅಂತ ಬಿಸಿ ಸತೀಶನ್ ಹೇಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತಿದ್ದಾರೆ. ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅಂತ ಹೇಳಿದ್ದಾರೆ. ನೋಡಿ, ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ, ಆದ್ರೆ ಸಂಕಷ್ಟಕ್ಕೆ ಸಿಲುಕಿದೆ. ಯಾಕಂತಂದ್ರೆ ಸಿಎಂ ಪಟ್ಟಕ್ಕಾಗಿ ಮೂವರು ಘಟಾನುಘಟಿ ನಾಯಕರು ರೇಸ್ನಲ್ಲಿದ್ದಾರೆ. ವೇಣುಗೋಪಾಲ್ ವರ್ಸಸ್ ಸತೀಶನ್ ವರ್ಸಸ್ ರಮೇಶ್. ಮಾಡೋದಿದ್ರೆ ನನಗೆ ಸಿಎಂఏ ಮಾಡಬೇಕು ಅಂತ ಹೇಳಿರುವಂತದ್ದು ಸತೀಶ್ ಅವರು. ಸಚಿವ ಸ್ಥಾನ ನನಗೆ ಬೇಡವೇ ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲು ಮುಂದಾದ ಕಾಂಗ್ರೆಸ್. ಮುಕುಲ್ ವಾಸಿಕ್, ಅಜಯ್ ಮಾಕೆನ್ ನೇತೃತ್ವದಲ್ಲಿ ಸಭೆ. 63 ಕಾಂಗ್ರೆಸ್ ಶಾಸಕರಿಂದ ಪ್ರತ್ಯೇಕವಾಗಿ ಅಭಿಪ್ರಾಯ ಸಂಗ್ರಹ. ಭರ್ಜರಿ ಮೇಲುಗೈ ಸಾಧಿಸಿದ್ದಾರೆ ಕೆಸಿ ವೇಣುಗೋಪಾಲ್. ಶಾಸಕರ ಅಭಿಪ್ರಾಯ ಆಧರಿಸಿ ಮುಖ್ಯಮಂತ್ರಿ ಆಯ್ಕೆ. ಮೇ 10ರ ಒಳಗೆ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರದ ನಿರೀಕ್ಷೆ ಇದೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲು ಇದೀಗ ಕಾಂಗ್ರೆಸ್ನಲ್ಲಿ ಮುಂದಾಗಿರುವಂತದ್ದು. ಕೇರಳದಲ್ಲಿ ಮುಕುಲ್ ವಾಸಿಕ್, ಅಜಯ್ ಅವರ ನೇತೃತ್ವದಲ್ಲಿ ಸಭೆ. ಅಭಿಪ್ರಾಯ ಸಂಗ್ರಹ. 63 ಶಾಸಕರಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಕೇರಳಂ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಜೋರಾಗೇ ಇದೆ. ಕೆಸಿ ವೇಣುಗೋಪಾಲ್ ಅವರ ಪರವಾಗಿ 47 ಮತಗಳು ಬಂದಿದ್ರೆ ಸತೀಶನ್ ಅವರ ಪರವಾಗಿ 35 ಮತಗಳು. ರಮೇಶ್ ಚೆನ್ನಿತ್ತಲ್ ಅವರ ಪರವಾಗಿ 16 ಮತಗಳು ಬಂದಿರುವಂತದ್ದು. ಈಗ ಸಿಎಂ ಪಟ್ಟಕ್ಕಾಗಿ ಈ ಮೂರು ಘಟಾನುಘಟಿ ನಾಯಕರು ಜೋರಾಗಿಯೇ ರೇಸ್ನಲ್ಲಿದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ನಾವು ಸಿಎಂ ಆಗಬೇಕು ಅಂತ ಒಂದು ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಕೇರಳ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಜೋರಾಗಿದ್ದು, ಗೋಪಾಲ್ ಅವರಿಗೆ 47 ಮತಗಳು ಸಿಕ್ಕಿದ್ರೆ ಸತೀಶನ್ ಅವರಿಗೆ 35, ರಮೇಶ್ ಚೆನ್ನಿತ್ತಲ್ ಅವರಿಗೆ 16 ಮತಗಳು ಸಿಕ್ಕಿವೆ. ಸಿಎಂ ಪಟ್ಟಕ್ಕಾಗಿ ಈಗ ಮೂವರು ಘಟಾನುಘಟಿ ನಾಯಕರು ರೇಸ್ನಲ್ಲಿದ್ದಾರೆ.